ವೀಕ್ಷಕರೇ ನಮಸ್ಕಾರ. ಚೆನ್ನೈ ವಿರುದ್ಧದ ಪಂದ್ಯ ಮುಗಿದ ಬಳಿಕ ಕಣ್ಣೀರು ಹಾಕುತ್ತಿದ್ದ ಧೋನಿಗೆ ಸಮಾಧಾನ ಮಾಡಿದ ವಿರಾಟ್ ಕೊಹ್ಲಿ. ವೀಕ್ಷಕರೇ, ವಿರಾಟ್ ಕೊಹ್ಲಿಯವರ ಈ ವರ್ತನೆಗೆ ಕ್ರಿಕೆಟ್ ದಿಗ್ಗಜರೇ ಸಲಾಂ ಹೊಡೆದಿದ್ದಾರೆ. ವೀಕ್ಷಕರೇ, ಇವತ್ತಿನ ಸ್ಪೋರ್ಟ್ಸ್ ಸುದ್ದಿಯನ್ನು ತಿಳಿದುಕ್ಕಿಂತ ಮುಂಚಿತವಾಗಿ ಬೆಂಗಳೂರು ತಂಡವು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗೆದ್ದು ಬೀಗುತ್ತಾ ಅಥವಾ ಇಲ್ವಾ ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಕ್ಷಕರೇ, ಎಲಿಮಿನೇಟರ್ನ ಪಂದ್ಯವನ್ನು ಗೆದ್ದುಕೊಂಡು RCB ತಂಡವು ಫೈನಲ್ ಹಂತಕ್ಕೆ ತಲುಪುತ್ತೆ ಎಂದರೆ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ಒಂದು ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹೌದು ವೀಕ್ಷಕರೇ, ಚೆನ್ನೈ ವಿರುದ್ಧದ ಪಂದ್ಯ ಮುಗಿದ ಬಳಿಕ MS ಧೋನಿಯವರು ಕಣ್ಣೀರು ಹಾಕುತ್ತಿದ್ದರು. ವೀಕ್ಷಕರೇ, 2024ರ IPL ಪಂದ್ಯಾವಳಿಯು ಪ್ಲೇ ಆಫ್ ಹಂತದಲ್ಲಿ ಬಹಳ ರೋಚಕವಾಗಿತ್ತು. ವೀಕ್ಷಕರೇ, ಪ್ಲೇ ಆಫ್ ಹಂತದಲ್ಲಿ RCB ತಂಡವು ಹಾಗೂ ಚೆನ್ನೈ ತಂಡವು ಮುಖಾಮುಖಿಯಾಗಿದ್ದವು. ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ RCB ತಂಡವು ರಣರೋಚಕವಾದ ಗೆಲುವು ದಾಖಲಿಸಿತು. ಇನ್ನು ವೀಕ್ಷಕರೇ, ಪಂದ್ಯ ಮುಗಿದ ನಂತರ MS ಧೋನಿಯವರು ಪೆವಿಲಿಯನ್ನಲ್ಲಿ ಕುಳಿತು ಕಣ್ಣೀರು ಹಾಕುತ್ತಿದ್ದಾಗ ವಿರಾಟ್ ಕೊಹ್ಲಿ ಅವರು ಧೋನಿಗೆ ಹೋಗಿ ಸಮಾಧಾನ ಮಾಡಿದ್ದಾರೆ. ವೀಕ್ಷಕರೇ, ಈ ಒಂದು ವರ್ತನೆಯನ್ನು ನೋಡಿ ವಿರಾಟ್ ಕೊಹ್ಲಿಗೆ ಕ್ರಿಕೆಟ್ ದಿಗ್ಗಜರು ಸಲಾಂ ಹೊಡೆದಿದ್ದಾರೆ. ಹೌದು ವೀಕ್ಷಕರೇ, ಒಂದು ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಅನ್ನು ವಿರಾಟ್ ಕೊಹ್ಲಿ ಅವರು ಹೊಂದಿದ್ದು ಈ ಒಂದು ವರ್ತನೆಯು RCB ತಂಡದ ಅಭಿಮಾನಿಗಳಿಗೆ ಬಹಳ ಸಂತೋಷವನ್ನು ತಂದಿದೆ. ಇನ್ನು ವೀಕ್ಷಕರೇ, IPL ಪಂದ್ಯಾವಳಿಯ ಕೊನೆಯ ಪಂದ್ಯವು MS ಧೋನಿಯವರದಾಗಿತ್ತು. ಇನ್ನು ವೀಕ್ಷಕರೇ, MS ಧೋನಿಯವರು ಮುಂದಿನ ಸೀಸನ್ನಲ್ಲಿ ಚೆನ್ನೈ ತಂಡಕ್ಕೆ ಆಡುತ್ತಾರಾ ಅಥವಾ ಇಲ್ವಾ ಎಂಬುದನ್ನು ಇನ್ನೂ ಮುನ್ಸೂಚನೆ ಕೊಟ್ಟಿಲ್ಲ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಕ್ರಿಕೆಟ್ ಸುದ್ದಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ನ ಮಾಡಿ. ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಸುದ್ದಿಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ.